ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬೆನ್ನು ನೋವು ಕಾಣಿಸಿಕೊಂಡ್ರೆ ತುಂಬಾ ತೊಂದರೆ ಅನುಭವಿಸಬೇಕಾಗತ್ತೆ. ಈ ನೋವಿನಿಂದ ಉತ್ಸಾಹ ಕುಗ್ಗುತ್ತೆ, ಅಲ್ಲದೆ ಈ ನೋವು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಮಾಡುತ್ತೆ. ಅಷ್ಟಕ್ಕೂ ಈ ಬೆನ್ನು ನೋವು ಕಾಣಿಸಿಕೊಳ್ಳಲು ಪ್ರಮುಖ ಕಾರಣಗಳು ಹಲವಾರಿವೆ. ಗಂಟೆಗಟ್ಟಲೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋದು, ಸರಿಯಾದ ವ್ಯಾಯಾಮ ಇಲ್ಲದಿರೋದು, ಕೆಲಸದ ಒತ್ತಡ ಮತ್ತು ಅತಿಯಾದ ಭಾರ ಎತ್ತೋದ್ರಿಂದ ಈ ತೆರನಾದ ನೋವುಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ. ಇದಕ್ಕೆ ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ನಲ್ಲಿ ಪರಿಣಾಮಕಾರಿ ಚಿಕಿತ್ಸೆ ಹಾಗೂ ಶಾಶ್ವತ ಪರಿಹಾರವಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ವೈದ್ಯರಾದ ವಿಕಾರ್ ಅಹಮದ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲನೇದಾಗಿ ಎಲಿವಿಯೇಟ್ ಅಂದರೆ ಏನು? ನಾನು ಡಾಕ್ಟರ್ ವಿಕಾರ್ ಅಹಮದ್, ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್, ಅಲಿವಿಯೇಟ್ ಬ್ಯಾಂಗ್ಳೂರು. ಅಲಿವಿಯೇಟ್ ಅಂದರೆ ನೋವು ನಿವಾರಣೆ. ಸೊ ಪೇನಿಂದ ತುಂಬ ಪೇಷಂಟ್ಸ್ ಸಫರ್ ಆಗ್ತಾ ಇರ್ತಾರೆ. ಎಲ್ಲ ಫ್ಯಾಮ್ಲೀಸ್ನಲ್ಲಿ ಪೇಷಂಟ್ಸ್ ತುಂಬ ಜನ ಇರ್ತಾರೆ. ಸೊ ಅದಕ್ಕೋಸ್ಕರ 4 ಸೆಂಟರ್ಸ್ ಇದೆ ನಮ್ಮದು ಬ್ಯಾಂಗ್ಳೂರ್ದಲ್ಲಿ. ಪೇನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಯಾಲಿಯೇಟಿವ್ ಎರಡೂ ಮಾಡ್ತೀವಿ. ಸೊ ಇಂದಿರಾನಗರ್, ಸದಾಶಿವನಗರ್, ದಾಸರಹಳ್ಳಿ ಮತ್ತು ಜಯನಗರದಲ್ಲಿ 4 ಕ್ಲಿನಿಕ್ಸ್ ಇದೆ. ಆ್ಯಂಡ್ ಇವಾಗ 5ನೇ ಕ್ಲಿನಿಕ್ ವೈಟ್ ಫೀಲ್ಡ್ನಲ್ಲಿ ಓಪನ್ ಆಗ್ತಾ ಇದೆ. ಆ್ಯಂಡ್ ನೋವು ನಿವಾರಣೆ ಬೇಸಿಕ್ಲಿ ಇವಾಗ ಪೇಷಂಟ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇನ್ ಇರ್ಬೋದು. ಒಂದು ಮಾಂಸದಿಂದ ಬರೋ ನೋವು, ಇಲ್ಲ ಭುಜ, ಫಾರ್ ಎಕ್ಸಾಂಪಲ್ ನಿಮಗೆ ಟೆಂಡನ್ಸ್, ಲಿಗಮೆಂಟ್ಸ್ ಏನಾದರೂ ಅದರಿಂದ ಬರೋ ನೋವಿಗೆ ನಾವು ನಾಸಿಸೆಪ್ಟಿವ್ ಪೇನ್ ಅಂತ ಹೇಳ್ತೀವಿ. ನರದಿಂದ ಬರೋ ನೋವಿಗೆ ನ್ಯೂರೋಪತಿಕ್ ಪೇನ್ ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಏನಂದರೆ 2 ಟೈಪ್ ಆಫ್ ಪೇನ್ ಇದೆ. ಒಂದು ಇವಾಗ ಜಸ್ಟ್ ಸರ್ಜರಿ ಆಗಿದೆ, ಪೇಷಂಟ್ ಬಿದ್ದಿದ್ದಾರೆ, ಅದಕ್ಕೆ ನಾವು ಅಕ್ಯೂಟ್ ಪೇನ್ ಅಂತ ಹೇಳ್ತೀವಿ. ಸೊ ಅಬೌಟ್ 10 ಡೇಸು 1 ತಿಂಗಳು ಇರುತ್ತಲ್ಲ ಪೇನು, ಅದಕ್ಕೆ. ಆ್ಯಂಡ್ ಇಫ್ ಅದು ಹಳೆ ಕಾಲದಲ್ಲಿ ಅಂದರೆ ಒಂದು 3 ತಿಂಗ್ಳಿಗೆ ಮೇಲೆ ಏನಾದರೂ ಪೇನ್ ಇದ್ದರೆ ಅದು ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ. ಸೊ ಈ ಎರಡಕ್ಕೂ ನಮ್ಮ ಹತ್ರ ಟ್ರೀಟ್ಮೆಂಟ್ಸ್ ಇದೆ. ನಮ್ಮ ಕ್ಲಿನಿಕ್ನಲ್ಲಿ ಆರ್ಥೋಪೆಡಿಷನ್ಸ್, ಪೇನ್ ಫಿಸಿಷಿಯನ್ಸ್, ರುಮಟಾಲಜಿಸ್ಟ್, ಡಯಟಿಷಿಯನ್ಸ್, ಫಿಸಿಯೋಥೆರಪಿಸ್ಟ್ ಎಲ್ಲರೂ ಜೊತೆಯಾಗಿ ಒಂದು ಟೀಮ್ ಆಗಿ ಮಲ್ಟಿಡಿಸಿಪ್ಲಿನರಿ ಅಪ್ರೋಚ್ನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ. ಸೊ ಯಾ. ಓಕೆ ಡಾಕ್ಟರ್, ಯಾವ ಥರನಾದ ಪೇಷಂಟ್ಗಳು ತಮ್ಮಲ್ಲಿಗೆ ವಿಸಿಟ್ ನೀಡ್ತಾರೆ ಕ್ಲಿನಿಕ್ಗೆ? ನಮ್ಮ ಹತ್ರ ಎಲ್ಲ ರೀತಿಯ ಪೇಷಂಟ್ಸು ಬರ್ತಾರೆ. ಸೊ ಬೇಸಿಕ್ ನಮ್ಮ ಕ್ಲಿನಿಕ್ ಸ್ಪೆಷಾಲಿಟಿ ಏನಂದರೆ, ಬರೀ ಇವಾಗ ಫಿಸಿಷಿಯನ್ ಅಂದರೆ ಬರೀ ಟ್ಯಾಬ್ಲೆಟ್ಸ್ ಕೊಡ್ತಾರಂತ ಒಂದು ಒಪಿನಿಯನ್ ಇರುತ್ತೆ. ಬಟ್ ಆ ಥರ ಇಲ್ಲ. ನಮ್ಮ ಹತ್ರ ಇರೋದು ಸ್ಪೆಷಾಲಿಟಿ ಏನಂದರೆ, ವಿ ಡೂ ಇಂಜೆಕ್ಷನ್ ಬೇಸ್ಡ್ ಟ್ರೀಟ್ಮೆಂಟ್. ಸೂಜಿ ಮೂಲಕ ಟ್ರೀಟ್ಮೆಂಟ್ಸ್ ಕೊಡ್ತೀವಿ. ಈ ಸೂಜಿ ಎಲ್ಲರೂ ಹಾಕ್ತಾ ಇದ್ದಾರೆ. ಸೊ ನಿಮ್ಮದು ಏನು ಡಿಫ್ರೆನ್ಸ್ ಇದೆ? ಸೊ ಡಿಫ್ರೆನ್ಸ್ ಏನಂದರೆ, ನಾವು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ನಲ್ಲಿ ನೋಡಿಬಿಟ್ಟು ಆ ಮುಖಾಂತರ ನಾವು ಆ್ಯಕ್ಚುಲಿ ಇಂಜೆಕ್ಷನ್ಸ್ ಕೊಡ್ತೀವಿ. ಎಕ್ಸ್ರೇ ಗೈಡೆನ್ಸ್ನಲ್ಲಿ ಇಂಜೆಕ್ಷನ್ಸ್ ಕೊಡ್ತೀವಿ. ಸೊ ಎಲ್ಲ ಬಾಡಿನಲ್ಲಿ ಸ್ಮಾಲ್ ಜಾಯಿಂಟ್ಸ್ಗೆ ನೀವು ಬ್ಲೈಂಡ್ ಇಂಜೆಕ್ಷನ್ ಕೊಡೋಕ್ಕಾಗಲ್ಲ. ಸೊ ಆ ಸೂಜಿದಲ್ಲಿ ಸ್ಕ್ಯಾನಿಂಗ್ನಲ್ಲಿ ನೋಡಿಬಿಟ್ಟು ಸೂಜಿ ಹಾಕೋದು ಇಟ್ಸ್ ಕ್ವೈಟ್ ಸಿಂಪಲ್ಲು ನಮಗೆ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಎಲ್ಲ ಲೋಕಲ್ ಬೇಸ್ಡ್ ಟ್ರೀಟ್ಮೆಂಟ್ಸ್, ಡೇ ಕೇರ್ ಪ್ರೊಸೀಜರ್ಸ್. ಪೇಷಂಟ್ಸ್ ಬೆಳಗ್ಗೆ ಬಂದರೆ ಮಧ್ಯಾಹ್ನ ತನಕ ಹೋಗ್ತಾರೆ, ಮಧ್ಯಾಹ್ನ ಬಂದರೆ ಸಂಜೆ ಹೋಗ್ತಾರೆ. ಸೊ ಇಟ್ ಈಸ್ ಅ ಡೇ ಕೇರ್ ಪ್ರೊಸೀಜರ್ ಆ್ಯಂಡ್ ಲೋಕಲ್ ಅನಸ್ತೀಷಿಯಾ. ಯಾವ ಜಾಗದಲ್ಲಿ ಸೂಜಿ ಕೊಡ್ತಾ ಇದ್ದೀವಿ ಆ ಜಾಗದಲ್ಲಿ ಮಾತ್ರ ಸ್ವಲ್ಪ ಲೈಟಾಗಿ ಅನಸ್ತೀಷಿಯಾ ಕೊಡ್ತೀವಿ. ಆ್ಯಂಡ್ ನಮ್ಮ ಸೆಂಟರ್ಸ್ ಆ್ಯಕ್ಚುಲಿ ನೀವು ಬಂದು ನೋಡಿದ್ರೆ ಪ್ರೊಸೀಜರ್ ರೂಮ್ ಇರುತ್ತೆ. ಅಫ್ಕೋರ್ಸ್ ವಿ ಡೋಂಟ್ ಡು ಸರ್ಜರಿ, ಬಟ್ ಒಂದು ಪ್ರೊಸೀಜರ್ ರೂಮು ಕರೆಕ್ಟ್ಲಿ ಒಂದು ಆಪ್ರೇಷನ್ ಥಿಯೇಟರ್ ಥರನೇ ಇಟ್ಕೊಂಡಿದ್ದೀವಿ. ಸೊ ಆಲ್ ದ ಪ್ರೊಸೀಜರ್ಸ್ ಆರ್ ಡನ್, ಅದರಲ್ಲೇ ಮಾಡ್ತೀವಿ ನಾವು ಆ್ಯಕ್ಚುಲಿ. ಓಕೆ ಡಾಕ್ಟರ್, ಬ್ಯಾಕ್ ಪೇನ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಜೊತೆಗೆ ಕಾಸಸ್ ಬಗ್ಗೆ ಹೇಳೋದಾದರೆ ಪರಿಣಾಮ ಯಾವ ರೀತಿಯಾಗಿರುತ್ತೆ? ಸೊ ಬರೀ ಬ್ಯಾಕ್ ಪೇನ್ ಇಲ್ಲ, ಆ್ಯಕ್ಚುಲಿ ನಾವು ಎಲ್ಲ ಟ್ರೀಟ್ಮೆಂಟ್ಸು ಕೊಡ್ತಾ ಇದ್ದೀವಿ. ಎಲ್ಲ ರೀತಿಯ ಪೇಷಂಟ್ಸು ನೋಡ್ತೀವಿ. ಸೊ ಒಂದು ಫಾರ್ ಎಕ್ಸಾಂಪಲ್ ಸರ್ವೈಕಲ್ ರ್ಯಾಡಿಕ್ಯುಲೋಪತಿ, ಸರ್ವೈಕಲ್ ಸ್ಪಾಂಡಿಲೈಟಿಸ್ ತುಂಬ ಕಾಮನ್ನು, ಭುಜ ನೋವು, ಕತ್ತು ನೋವು, ದೀಸ್ ಆರ್ ಈ ಸಾಫ್ಟ್ವೇರ್ ಪೀಪಲ್ ತುಂಬ ಕಾಮನ್ ಅದು. ಸೊ ಇದಕ್ಕೆಲ್ಲ ಟ್ರೀಟ್ಮೆಂಟ್ಸು ನಾವು ಇಂಜೆಕ್ಷನ್ ಮೂಲಕ ನಾವು ಕೊಡ್ತಾಯಿದ್ದೀವಿ. ಬಟ್ ತುಂಬಾ ಕಾಮನ್ ಅಂತ ಹೇಳಿದ್ರೆ ಬ್ಯಾಕ್ ಪೇನು, ಸೊಂಟ ನೋವು ಇರಲಿ, ಇಲ್ಲ ಅದ್ರ ಜೊತೆ ಇನ್ನೊಂದು ಮಂಡಿ ನೋವಿಗೂ ಟ್ರೀಟ್ಮೆಂಟ್ಸ್ ನಮ್ಮ ಹತ್ರ ಇದೆ. ಸಿಯಾಟಿಕಾ ಪೇನ್ಸು, ಡಿಸ್ಕ್ ಪೇನು, ಇದೆಲ್ಲ ಬ್ಯಾಕ್ ಪೇನಲ್ಲಿ ನಿಮ್ಗೆ ಬರುತ್ತೆ. ಸೊ ಅದು. ಆ್ಯಂಡ್ ಕಾಮನ್ಲಿ ನರದಿಂದ ಬರೋ ನೋವು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದು ಇಗ್ನೋರ್ ಆಗುತ್ತೆ. ಏನಂದರೆ ನರದಿಂದ ಬರೋ ನೋವು ಡಿಫ್ರೆನ್ಸ್ ಇರುತ್ತೆ. ಜೋಮ್ ಬರೋದು, ಕರೆಂಟ್ ಶಾಕ್ ಹೊಡೆದಂಗೆ ಇರೋದು. ಸೊ ದೀಸ್ ಪೇನ್ಸ್ ಸಖತ್ ಸಿವಿಯರಿಟಿ ತುಂಬಾ ಇರುತ್ತೆ. ಸೊ ಈ ಥರ ಪೇಷಂಟ್ಸ್ ಎಲ್ಲ ರೀತಿಯಾಗಿ ನಾವು ಪೇಷಂಟ್ಸ್ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಬೆನ್ನೋವು ತುಂಬ ರೀಸನ್ಸ್ ಇರಬಹುದು ಬೆನ್ನೋವು ಆಗ್ತಾ ಇರೋದು ಪೇಷಂಟ್ಸ್ಗೆ. ಒಂದು ಮೆಕ್ಯಾನಿಕಲ್ ರೀಸನ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಸ್ಪೈನ್, ಆ್ಯಕ್ಚುಲಿ ನೀವು ಸ್ಪೈನಲ್ಲಿ ನೋಡಿದ್ರೆ ಬರೀ ತುಂಬ ಕಾಂಪ್ಲಿಕೇಟೆಡ್ ಇದೆ. ಸೊ ಮೂಳೆ ಇದೆ,
ಒಂದು ಮೂಳೆ ಇಲ್ಲ. ಸೊ ತುಂಬ ಒಂದು ಇಟ್ಟಿಗೆ ಥರ ಅರೇಂಜ್ಮೆಂಟ್ಸ್ ಇರುತ್ತೆ. ಆ್ಯಂಡ್ ಮಧ್ಯದಲ್ಲಿ ನಿಮಗೆ ಡಿಸ್ಕ್ ಇರುತ್ತೆ. ಆ್ಯಂಡ್ ಹಿಂದೆ ನಿಮಗೆ ನರ ಬೆನ್ನುಹುರಿ ಬರುತ್ತೆ, ಅಲ್ಲಿಂದ ನಿಮ್ಮ ನರ ಹೋಗೋದು ಎಲ್ಲಿಗೆ ಹೋಗ್ತಾ ಇದೆ, ಈ ಬೆನ್ನು ಸೊಂಟದಿಂದ ಕಾಲಿಗೆ ಹೋಗ್ತಾ ಇದೆ. ಸೊ ಏನಾದರೂ ಈ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇದ್ರೂ ಕಾಲಿನಲ್ಲಿ ನೋವು ಬರ್ಬೋದು. ಆ್ಯಂಡ್ ಬರೀ ಇದಿಲ್ಲ, ಸೊ ಸ್ಟೆಬಿಲಿಟಿ ಬರಬೇಕಂದ್ರೆ ಜಾಯಿಂಟ್ಸ್ ಇಲ್ಲ ಅಂದರೆ ನಿಮಗೆ ಅದು ಸ್ಟೆಬಿಲಿಟಿ ಇರಲ್ಲ ಪೇಷಂಟ್ಸ್ಗೆ. ಸೊ ಹಿಂದ್ಗಡೆ 2 ಫ್ಯಾಸೆಟ್ ಜಾಯಿಂಟ್ಸ್ ಅಂತ ಇರುತ್ತೆ, ಕೆಳಗಡೆ ದೊಡ್ಡದು ಸೇಕ್ರೋಇಲಿಯಾಕ್ ಜಾಯಿಂಟ್ಸ್ ಅಂತ ಇರುತ್ತೆ. ಸೊ ಈ ಜಾಯಿಂಟ್ಸಿಂದನೂ ಪೇನ್ ಬರ್ಬೋದು ಪೇಷಂಟ್ಸ್ಗೆ, ನರದಿಂದ ಪೇನ್ ಬರ್ಬೋದು, ಬೋನ್ಸಿಂದ ಪೇನ್ ಬರ್ಬೋದು, ಡಿಸ್ಕಿಂದ ಪೇನ್ ಬರ್ಬೋದು. ಸೊ ಇಟ್ಸ್ ಕ್ವೈಟ್ ಕಾಂಪ್ಲೆಕ್ಸ್. ಸೊ ನಾವು ಯಾವಾಗಲೂ ಹೇಳ್ತೇನೆ, ಪೇಷಂಟ್ ಬಂದ ತಕ್ಷಣ ಪೇಷಂಟ್ ಹತ್ರ ನಾವು ಫಸ್ಟ್ ಹಿಸ್ಟ್ರಿ ತೊಗೊಂಡು ಮಾತಾಡಿಬಿಟ್ಟು ಕಂಡುಹಿಡಿಯೋದು ತುಂಬ ಇಂಪಾರ್ಟೆಂಟ್. ಟ್ರೀಟ್ಮೆಂಟ್ ಮಾಡೋದು ಸಿಂಪಲ್ ಆ್ಯಕ್ಚುಲಿ ಕಂಪ್ಯಾರಿಟಿವ್ಲಿ. ಸೊ ಕಂಡುಹಿಡಿಯೋದು, ಸೊ ಇವಾಗ ಸ್ಕ್ಯಾನಿಂಗು ಎಲ್ಲ ಪೇಷಂಟ್ ನಾವು MRI ಮಾಡಿಸ್ಬೇಕು, CT ಮಾಡಿಸ್ಬೇಕಂತ ಬೇಕಾಗಿಲ್ಲ. ಬಟ್ ಎಸ್, ನೀವು ಡಿಸ್ಕ್ ಸಸ್ಪೆಕ್ಟ್ ಮಾಡಿದ್ದೀರ ಅಂದರೆ MRI ಮಾಡಿಸ್ಲೇಬೇಕು. ಬಟ್ ಎಲ್ಲ ಪೇಷಂಟ್ಸ್ಗೆ ನೀವು MRI ಮಾಡಿಸ್ಬೇಕಾ? ಇಟ್ಸ್ ನಾಟ್ ರಿಕ್ವೈರ್ಡ್. ಓಕೆ ಡಾಕ್ಟರ್, ತಾವು ಸಾಕಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಾ. ಯಾವ ವಯೋಮಾನದವರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಏಜ್ ಗ್ರೂಪ್ಗೆ ಕಂಪೇರ್ ಮಾಡಿದ್ರೆ? ಓಕೆ, ಸೊ ಎಲ್ಲ ಏಜ್ ಗ್ರೂಪ್ಸ್ನಲ್ಲಿ ಬರ್ಬೋದು. ಸೊ ಒಂದು ರಾಂಗ್ ಒಂದು ನೋಷನ್ ಏನಿದೆ ಅಂದರೆ ಬರೀ ಒಂದು ವಯಸ್ಸಾದಮೇಲೆ ಬರುತ್ತಂತ. ನಮ್ಮ ಹತ್ರ ಬರ್ತಾ ಇರೋದು ಪೇಷಂಟ್ಸ್ ಆರ್ ಆಲ್ ವೆರಿ ಯಂಗ್. ಸ್ಪೆಷಲಿ ಇದು ಈ ಕೋವಿಡ್ ಎರ ಆದಮೇಲೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಇದೆ, ಪೇಷಂಟ್ಸು ವೇಟ್ ಜಾಸ್ತಿ ಆಗಿದೆ. ಆ್ಯಂಡ್ ಆರ್ಥರೈಟಿಸ್ ಹ್ಯಾಸ್ ಡಿಫ್ರೆಂಟ್ ಮೀನಿಂಗ್. ಅದೇ ನಾನು ಹೇಳ್ದಲ್ಲ, ಮೆಕ್ಯಾನಿಕಲ್ ರೀಸನ್ಸ್ ಇರ್ಬೋದು, ಅಂದರೆ ನೀವು ಮೂವ್ಮೆಂಟ್ ಮಾಡ್ತಿರಲ್ಲ ಆ ಟೈಮ್ನಲ್ಲಿ ಪೇನ್ ಬರ್ಬೋದು. ಬಟ್ ಅದರಲ್ಲಿ ಬರೀ ಮೆಕ್ಯಾನಿಕಲ್ ರೀಸನ್ಸ್ ಇಲ್ಲ. ಆರ್ಥರೈಟಿಸ್ ಕ್ಯಾನ್ ಕಮ್ ಈವನ್ ಇನ್ ಯಂಗ್ ಪೇಷಂಟ್ಸ್ನಲ್ಲಿ ತುಂಬ ಕಾಮನ್ ಅದು. ಆರ್ಥರೈಟಿಸ್ ಅಂದರೆ ಅದು ಊದ್ಕೊಂಡಿರೋದು, ನಿಮ್ಮ ಜಾಯಿಂಟ್ಸ್ ಊದ್ಕೊಂಡಿರೋದು. ಸೊ ದೀಸ್ ಥಿಂಗ್ಸ್ ಇನ್ಫ್ಲಮೇಟ್ರಿ ಕಾಸಸ್ಸು ಬರ್ಬೋದು. ಇನ್ಫ್ಲಮೇಟ್ರಿ ರೀಸನ್ಸ್ ಅಂದರೆ ಬಾಡಿನಲ್ಲಿ ಏನಾದರೂ ಊತ ಇದೆ ಅಂದರೆ ಲೈಕ್ ರುಮೆಟಾಯ್ಡ್ ಆರ್ಥರೈಟಿಸ್ ಇರಲಿ, ಆಂಕ್ಲಾಸಿಂಗ್ ಸ್ಪಾಂಡಿಲೈಟಿಸ್ ಇರಲಿ, ಇದು ತುಂಬ ಕಾಮನ್ ಯಂಗ್ ಪೇಷಂಟ್ಸ್ನಲ್ಲಿ ಬರ್ಬೋದು. ಸೊ ಬರೀ ಓಲ್ಡ್ ಪೇಷಂಟ್ಸ್ನಲ್ಲಿ ಬರುತ್ತಂತ ಇಲ್ಲ. ಎಸ್, ವೇಟ್ ಜಾಸ್ತಿ ಇದ್ದರೆ ಅವಾಗ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇರುತ್ತೆ, ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದರೆ. ದಟ್ಸ್ ವೈ ಪೇಷಂಟ್ ಬಂದ ತಕ್ಷಣ ಪೇಷಂಟ್ ಹತ್ರ ಮಾತಾಡಿ ಹಿಸ್ಟ್ರಿ ತೊಗೊಂಡು ಅದು ಪರೀಕ್ಷೆ ಮಾಡಿ ನೋಡ್ತೀವಿ. ಅದು ಆದಮೇಲೆ ಬ್ಲಡ್ ಟೆಸ್ಟು ಅದನ್ನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕಂಡುಹಿಡಿಯೋಕ್ಕೆ. ಏನಾದರೂ ಊತ ಇದ್ದರೆ ಸ್ವಲ್ಪ ಟೆಸ್ಟ್ ಎಲ್ಲ ಕಳಿಸ್ತೀವಿ. ಆ ಟೆಸ್ಟ್ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ನಾವು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ ಡಾಕ್ಟರ್, ಈ ಸಮಸ್ಯೆ ಇರುವಂಥವ್ರು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ? ಅದೇ ನಮ್ಮ ಹತ್ರ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇದೆ. ಸೊ ಅಫ್ಕೋರ್ಸ್ ವಿ ಆರ್ ನಾಟ್ ರೇಡಿಯಾಲಜಿಸ್ಟ್, ಬಟ್ ಯಾವ ಜಾಗದಲ್ಲಿ ಏನಿದೆ ಅಂತ ನೀವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಸೊ ಸ್ಕ್ಯಾನಿಂಗ್ನಲ್ಲಿ ಬರೀ ಬೆನ್ನೋ ಅಂತ ಇಲ್ಲ, ಎಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಭುಜ ನೋವು ಅಂತ ಬರ್ತಾರೆ ಪೇಷಂಟ್ಸು. ನೀವು ಸೌಂಡ್ ವೇವ್ಸ್ ಯೂಸ್ ಮಾಡಿ, ನಾರ್ಮಲ್ ಹೊಟ್ಟೆಗೆಲ್ಲ ಸ್ಕ್ಯಾನ್ ಮಾಡ್ತೀವಲ್ವ, ಅದೇ ಥರ ವಿ ಕ್ಯಾನ್ ಯೂಸ್ ದ ಸೇಮ್ ಸ್ಕ್ಯಾನಿಂಗ್ ಮೆಥಡ್ ಫಾರ್ ಮಾಂಸ ಹತ್ರ ಏನಾದರೂ ಟೇರ್ ಆಗಿದೆಯಾ, ಏನಾದರೂ ಏಟು ಬಿದ್ದಿದೆ, ಫಾರ್ ಎಕ್ಸಾಂಪಲ್ ಪೇಷಂಟ್ ಬಿದ್ದಿದ್ದಾರೆ, ಇಲ್ಲ ಒಂದು ಎಕ್ಸಸೈಸ್ ಮಾಡಿರ್ತಾರೆ. ಸೊ ಆ ಥರ ಪೇಷಂಟ್ಸ್ಗೆಲ್ಲ ನೀವು ಸ್ಕ್ಯಾನಿಂಗ್ನಲ್ಲಿ ನೋಡ್ಬೋದು. ಸೊ ಮೇನ್ ರೀಸನ್ ಏನಂದರೆ ರೇಡಿಯೇಷನ್ ಏನಿಲ್ಲ. ಸೊ ಈವನ್ ಪ್ರೆಗ್ನೆಂಟ್ ಲೇಡೀಸ್ ನೀವು ಮಾಡ್ಬೋದು. ಆ್ಯಂಡ್ ಪೇಷಂಟು ಡೈನಾಮಿಕ್ ಸ್ಕ್ಯಾನಿಂಗ್ ಮಾಡ್ತೀವಿ, ಅಂದರೆ ಪೇಷಂಟ್ ಕೈ ಮೂವ್ಮೆಂಟ್ ಮಾಡ್ತಾರಲ್ಲ, ಕೈ ಅಲ್ಲಾಡಿಸ್ತಾರಲ್ಲ, ಆ ಟೈಮ್ ನೀವು ಸ್ಕ್ಯಾನಿಂಗ್ ಮಾಡಿ ನೋಡ್ಬೋದು. ಈ ಸ್ಕ್ಯಾನಿಂಗ್ ಎಲ್ಲ ನಮ್ಮ ಸೆಂಟರ್ಸ್ನಲ್ಲಿ ಅವೈಲೇಬಲ್ ಇದೆ. ಬರೀ ಚೆಕ್ ಮಾಡೋಕ್ಕೆ ಎಲ್ಲಿಂದ ಪೇನ್ ಬರ್ತಾ ಇದೆ ಅಲ್ಲ, ಅದು ಮಾತ್ರ ಇಲ್ಲ, ನಾವು ಟ್ರೀಟ್ಮೆಂಟು ಸೂಜಿ ಹಾಕ್ತೀವಲ್ವ, ಸೊ ಆ ಸ್ಕ್ಯಾನಿಂಗ್ನಲ್ಲಿ ನೋಡ್ಬಿಟ್ಟು ನೀಟಾಗಿ ಆ ಸಣ್ಣ ಸೂಜಿ ನೀಟಾಗಿ ಕಾಣಿಸುತ್ತೆ ನಮಗೆ ನಾವು ಹಾಕ್ತಾ ಇರೋ ಜಾಗ. ಓಕೆ ಡಾಕ್ಟರ್, ಸಾಕಷ್ಟು ಜನರು ಅನ್ಕೋತಾರೆ ಈ ಪೇಯ್ನ್ ಎಲ್ಲ ಕಾಮನ್, ಮನೆಯಲ್ಲೇ ಹಚ್ಕೊಂಡು ನಾವು ಏನಾದರೂ ಟ್ರೀಟ್ಮೆಂಟ್ ಮಾಡ್ಕೊಂಡಿರ್ತೀವಿ, ಡಾಕ್ಟರ್ನ ಕನ್ಸಲ್ಟ್ ಮಾಡುವ ಅಗತ್ಯ ಇಲ್ಲ ಅಂತ ಅನ್ಕೋತಾರೆ. ಬಟ್ ಕನ್ಸಲ್ಟ್ ಮಾಡಬೇಕಾಗತ್ತೆ, ಯಾವ ಹಂತದಲ್ಲಿ ಮಾಡಬೇಕು? ಪೇನು ಇವಾಗ ನಾನು ಕೇಳಿದ್ರೆ ನೀವು ಇವಾಗ ಹಾರ್ಟ್ ರೇಟು ಇರಲಿ, ರೆಸ್ಪಿರೇಟರಿ ರೇಟ್ ಇರಲಿ, ಪಲ್ಸ್ ರೇಟ್ ಇರಲಿ, ಸ್ಯಾಚುರೇಷನ್ ಇರಲಿ, ಇದೆಲ್ಲ ತುಂಬ ಇಂಪಾರ್ಟೆಂಟ್ ವೈಟಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಪೇನು ಒಂದು ವೈಟಲ್ಲು. ಬಿಕಾಸ್ ಅಕ್ಯೂಟ್ ಪೇನ್ ನೀವು ಎಷ್ಟು ಬೇಗ ಟ್ರೀಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ನಮ್ಮ ಒಂದು ನೋಷನ್ ಏನಿದೆ ಅಂದರೆ ಎಲ್ರಿಗೂ ಏನಿದೆ ತುಂಬ ಜಾಸ್ತಿ ಆಗ್ತಾಯಿದೆ ಆವಾಗ ಮಾತ್ರ ಹೋಗ್ತಾರೆ. ಬಟ್ ಹಳೆ ನೋವು 3 ತಿಂಗ್ಳಿಗೆ ಮೇಲೆ ಏನಾದರೂ ಪೇನ್, ಕ್ರಾನಿಕ್ ಪೇನ್ ಅಂತ ಹೇಳ್ತೀವಿ, ಆ ಲೆವೆಲ್ಗೆ ಹೋಗಿದೆ ಅಂದರೆ ಪೇನು ತುಂಬ ಕಷ್ಟ ಟ್ರೀಟ್ ಮಾಡೋದು. ಯಾಕಂದರೆ ಫಾರ್ ಎಕ್ಸಾಂಪಲ್ ಈ ಮೂಳೆಯಿಂದ ಬರ್ತಾ ಇದೆ, ಈ ಜಾಯಿಂಟಿಂದ ನನಗೆ ಪೇನ್ ಬರ್ತಾ ಇದೆ ಅಂದರೆ ಆ ಪೇನ್ ಆ್ಯಕ್ಚುಲಿ ಬರ್ತಾ ಇರೋದು ಇಲ್ಲಿಂದ, ಗೊತ್ತಾಗ್ತಾ ಇರೋದು ಎಲ್ಲಿ, ಬ್ರೈನು. ಸೊ ಆ ನರಾನು ಇನ್ವಾಲ್ವ್ ಆಗಿಬಿಡುತ್ತೆ. ಸೊ ಸೆಂಟ್ರಲ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ. ಸೊ ಎಷ್ಟು ಬೇಗ ಟ್ರೀಟ್ ಮಾಡ್ತೀರಾ ಅಷ್ಟು ಒಳ್ಳೆಯದು. ಓಕೆ ಡಾಕ್ಟರ್, ಸರ್ಜರಿ ಒಂದೇ ಪರಿಹಾರನ ಹೇಗೆ? ಸೊ ಅದೇ ತುಂಬ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕೂತ್ಕೊಂಡು ನಾವು ಸರ್ಜರಿ ಮಾಡಲ್ಲ, ಸರ್ಜರಿ ಮಾಡಿಸ್ಬಾರ್ದು ಅಂತ ಏನಿಲ್ಲ. ಡೆಫಿನೆಟ್ಲಿ ಸರ್ಜರಿ ಒಂದು ಒಳ್ಳೆಯ ಆಪ್ಷನ್ನು, ಬಟ್ ಎಲ್ರಿಗೂ ಮಾಡಿಸ್ಬೇಕಾ? ಇಲ್ಲ. ಸೊ ಪೇಷಂಟ್ ಫಸ್ಟ್ ಕಂಡುಹಿಡಿಯೋದು ಎಲ್ಲಿಂದ ಪೇನ್ ಬರುತ್ತಾ ಇದೆ, ಅದು ತುಂಬ ಇಂಪಾರ್ಟೆಂಟ್. ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡಿ, ಏನಾದರೂ ಡಿಸ್ಕ್ ರಿಲೇಟೆಡ್ ಇಶ್ಯೂಸ್ ಇದೆ ಅಂತ ಇಟ್ಕೊಳ್ಳಿ. ಸೊ ಡಿಸ್ಕು
ನರ ಮೇಲೆ ಕಂಪ್ರೆಸ್ ಆಗ್ತಾ ಇರುತ್ತೆ. ಸೊ ನರ ಎಲ್ಲಿಗೆ ಹೋಗ್ತಾ ಇದೆ, ಭುಜ ನಿಮ್ಮ ಕತ್ತಿಂದ ಕೈಗೆ ಹೋಗ್ತಾ ಇರುತ್ತೆ, ಬೆನ್ನಿಂದ ಕಾಲಿಗೆ ಹೋಗ್ತಾ ಇರುತ್ತೆ. ಸೊ ಪೇನು ರೇಡಿಯೇಷನ್ನು ನಿಮ್ಮ ಬೆನ್ನಿಂದ ಕಾಲಿಗೆ ಹೋಗ್ತಾ ಇರುತ್ತೆ. ಸೊ ಆ ಸಿಚುವೇಷನಲ್ಲಿ ಇದು ಸಿಯಾಟಿಕಾ ಅಂತ ಹೇಳ್ತೀವಿ, ಯಾಕಂದರೆ ಆ ನರ ಸಿಯಾಟಿಕ್ ನರ್ವ್. ಸೊ ಪೇಷಂಟ್ಗೆ ಬರೀ ಪೇನ್ ಇದೆಯಾ, ಪೇನ್ ಜೊತೆ ನಿಮ್ಗೆ ಏನಾದರೂ ವೀಕ್ನೆಸ್ ಬರ್ತಾ ಇದೆಯಾ, ಇಲ್ಲ ಸ್ಪರ್ಶದಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ, ಇದು ತುಂಬ ಇಂಪಾರ್ಟೆಂಟ್ ನಮ್ಮ ರೂಲ್ ಔಟ್ ಮಾಡೋದು. ಸೊ ಇದೆಲ್ಲ ಪೇಷಂಟ್ಸ್ ನಮ್ಮ ಹತ್ರ ಬಂದರೆ ಮಾತ್ರ ನಾವು ನೋಡ್ಬೋದು. ಡೆಫಿನೆಟ್ಲಿ ಕಂಪ್ಲೀಟ್ಲಿ ಸ್ಟ್ರೆಂತ್ ಎಲ್ಲ ಹೋಗಿದೆ, ಪ್ಯಾರಾಲಿಸಿಸ್ ಥರ ಆಗಿದೆ ಅಂದರೆ ಆ ಲೆವೆಲ್ಗೆ ಸೂಜಿ ನಾವು ಹೇಳ್ಬಿಡ್ತೀವಿ ಪೇಷಂಟ್ಗೆ. ಒಪಿನಿಯನ್ ಅದು ತುಂಬ ಇಂಪಾರ್ಟೆಂಟು. ಪೇಷಂಟ್ಗೂ ನೀವು ಹೇಗೆ ಲೀಡ್ ಮಾಡ್ತೀರಾ ತುಂಬ ಇಂಪಾರ್ಟೆಂಟ್. ಓಕೆ ಡಾಕ್ಟರ್, ಸರ್ಜರಿ ನಿಮ್ಮಲ್ಲಿ ಮಾಡ್ತೀರಾ? ನಮ್ಮದು ಎಲ್ಲ ಪ್ರೊಸೀಜರ್ ಬೇಸ್ಡ್. ಸೊ ನಾವು ಆ್ಯಕ್ಚುಲಿ ಡಯಾಗ್ನೋಸಿಸ್ ಮಾಡ್ತೀವಿ ಪೇಷಂಟ್ಸ್ಗೆ. ಯಾವ ಪೇಷಂಟ್ಗೆ ನಾವು ಫಿಸಿಯೋಥೆರಪಿ ಮಾಡಿಸ್ಬೋದು, ಇಲ್ಲ ಬರೀ ಮೆಡಿಸಿನ್ಸು ಇಂಜೆಕ್ಷನ್ಸು, ಇದು ಡಿಫ್ರೆನ್ಷಿಯೇಟ್ ಮಾಡಿ ಯಾವುದಾದ್ರೂ 1% ಆಫ್ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಡೆಫಿನೆಟ್ಲಿ ಸರ್ಜರಿನೇ ಬೇಕಂದರೆ ಅದು MRI ಟೆಸ್ಟಿಂಗ್ ಪ್ರಕಾರ, ಆ ರಿಪೋರ್ಟ್ ಪ್ರಕಾರ ನಾವು ಸರ್ಜರಿಗೆ ಕಳಿಸ್ತೀವಿ. ಓಕೆ ಡಾಕ್ಟರ್, ಸಿಯಾಟಿಕ್ ಅಂದರೆ ಏನು? ಸಿಯಾಟಿಕಾ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಲ್ಲ, ಬೆನ್ನಿಂದ ನಿಮ್ಮ ಡಿಸ್ಕ್ ಇರುತ್ತೆ, ಆ ಡಿಸ್ಕು ಏನಾದರೂ ಹಿಂದ್ಗಡೆ ಪ್ರೆಸ್ ಆಗ್ತಾ ಇದೆ ಅಂದರೆ ಹಿಂದೆ ನಿಮಗೆ ಬೆನ್ನು ಹುರಿ ಇರುತ್ತೆ, ಅಲ್ಲಿಂದ ನರ ಈ ಹಲ್ದಿ ಕಲರ್ನಲ್ಲಿ ಇದೆಯಲ್ಲ, ಯೆಲ್ಲೋ ಕಲರು, ಅದು ನರ ಹೋಗ್ತಾ ಇರೋದು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು. ಸೊ ಯಾವ ಜಾಗದಲ್ಲಿ ಪ್ರೆಷರ್ ಬರ್ತಾ ಇದೆ ಆ ರೂಟ್ನಲ್ಲಿ ನಿಮಗೆ ಪೇನ್ ಬರುತ್ತೆ. ಕೆಲವೊಬ್ಬರಿಗೆ ಬರೀ ಸೊಂಟ ನೋವಿರುತ್ತೆ, ಕೆಲವೊಬ್ಬರಿಗೆ ಮಂಡಿ ತನಕ ಬರುತ್ತೆ, ಕೆಲವೊಬ್ಬರಿಗೆ ಹೆಬ್ಬೆರಳು ತನಕನೂ ನೋವು ಹೋಗುತ್ತೆ, ಪಾದ ತನಕನೂ ಪೇನ್ ಹೋಗುತ್ತೆ. ಸೊ ಆ ಲೆವೆಲ್ಗೆ ಯೂಶ್ವಲಿ ನಾವು ಸ್ಟ್ರೆಚಿಂಗು, ಪೇಷಂಟ್ಸ್ ಯೂಶ್ವಲ್ ಕಂಪ್ಲೇನ್ ಏನಿರುತ್ತೆ ಅಂದರೆ ಓಡಾಡುವಾಗ ಮಲ್ಕೊಂಡಿದ್ರೆ ಏನಿರಲ್ಲ, ಕೂತ್ಕೊಂಡಿದ್ರೂ ಒಂಚೂರು ಪರವಾಗಿಲ್ಲ, ಬಟ್ ಬಗ್ಗಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ, ಈ ಕಷ್ಟ ಇರುತ್ತೆ. ಅದ್ರ ಜೊತೆ ಅವ್ರಿಗೆ ಜೋಮ್ ಬರ್ತಾ ಇರುತ್ತೆ. ಸೊ ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಮಾಡಿದ್ರೆ ಅವ್ರಿಗೆ ಅದು ಎಕ್ಸಾಜುರೇಟ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಓನ್ಲಿ ಸಿಯಾಟಿಕಾ. ಓಕೆ ಡಾಕ್ಟರ್, ತಮ್ಮ ಹಾಸ್ಪಿಟಲಲ್ಲಿ ಯಾವೆಲ್ಲ ಚಿಕಿತ್ಸೆ ಲಭ್ಯ ಇದೆ? ಸೊ ನಮ್ಮ ಹತ್ರ ಎಲ್ಲ ಟ್ರೀಟ್ಮೆಂಟ್ಸು ಸೂಜಿ ಮೂಲಕ ಏನೇನು ಕೊಡಬೇಕು ಟ್ರೀಟ್ಮೆಂಟ್ಸ್ ಎಲ್ಲ ಕೊಡ್ತೀವಿ. ಸೊ ಒಂದು ಪೇನ್ ರಿಲೀವಿಂಗ್ ಇಂಜೆಕ್ಷನ್ ಇದೆ, ಯಾವ ಜಾಗದಲ್ಲಿ ಪೇನ್ ಇದೆ ಅದಕ್ಕೆ ಇಂಜೆಕ್ಷನ್ಸ್ ಕೊಡ್ತೀವಿ. ಬಟ್ ತುಂಬಾ ಕಾಮನ್ನು ಮತ್ತು ವೈಡ್ಲಿ ಯೂಸ್ಡ್ ಅಂದರೆ ಆ ನ್ಯಾಚುರಲ್ ವೇ ಆಫ್ ಟ್ರೀಟಿಂಗ್, ರೀಜನ್ರೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ. PRP, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ, ಏನಂದರೆ ಪೇಷಂಟ್ ಓನ್ ಬ್ಲಡ್ ತೊಗೊಂಡು ಸೆಂಟ್ರಿಫ್ಯೂಜ್ ಮಷೀನಲ್ಲಿ ಹಾಕಿ ಅದರಲ್ಲಿ ಪ್ಲೇಟ್ಲೆಟ್ಸ್ ಕೇಳಿರ್ತೀರ, ವೈಟ್ ಬ್ಲಡ್ ಸೆಲ್ಸು, ಡೆಂಗು ಜ್ವರ ಎಲ್ಲ ಬಂದರೆ ಈ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿಬಿಡುತ್ತೆ. ಆ ಪ್ಲೇಟ್ಲೆಟ್ಸ್ ಯೂಸ್ ಮಾಡಿ ನಾವು ವಾಸಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ ಡಾಕ್ಟರ್, PRP ಅಂದರೆ ಏನು? ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ. PRP ಅಂದರೆ ಫಾರ್ ಎಕ್ಸಾಂಪಲ್ ಭುಜ ಹತ್ರ ಏನೋ ಏಟ್ ಬಿದ್ದಿದೆ ಪೇಷಂಟ್ಗೆ, ಕಂಪ್ಲೀಟ್ ಟೇರ್ ಏನಾಗಲಿಲ್ಲ, ಲೈಟಾಗಿ ಒಂಚೂರು ಕಟ್ಟಾಗಿದೆ ಅಂದರೆ ಪೇನ್ ಸಿವಿಯರ್ ಇರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಬರೀ ಪೇನ್ ಕಡಿಮೆ ಮಾಡಿದ್ರೆ ಏನು ಪ್ರಯೋಜನ ಆಗಲ್ಲ. ಆ ಸಿಚುವೇಷನ್ದಲ್ಲಿ ಫಸ್ಟು ಸ್ವಲ್ಪ ಒಂಚೂರು ಪೇನ್ ಕಡಿಮೆ ಮಾಡಿಬಿಟ್ಟು ಸ್ಕ್ಯಾನಿಂಗ್ನಲ್ಲಿ ನೋಡಿಬಿಟ್ಟು ಒಂದು ಸೂಜಿ ಹಾಕಿ ಪೇಷಂಟ್ ದೇಹದಿಂದನೇ ರಕ್ತ ತೊಗೊಂಡು ಅಬೌಟ್ 20 ml ಆಫ್ ಬ್ಲಡ್, 20 ml ಅದು ಸೆಂಟ್ರಿಫ್ಯೂಜ್ ಮಷೀನಲ್ಲಿ ಹಾಕ್ತೀವಿ. ಮಷೀನ್ ಅದು ಇಂಪಾರ್ಟೆಂಟು. ಸೊ ನಾವು ಯೂಸ್ ಮಾಡ್ತಾ ಇರೋದು PRP ಕಿಟ್ಸ್ ಇದೆ, ಅದು ಸ್ಟ್ಯಾಂಡರ್ಡೈಸ್ಡ್ ಇರಬೇಕು. ಯಾಕಂದರೆ ಬರೀ ಏನೋ ಒಂದು ಎಲ್ಲೋ ಹಲ್ದಿ ಕಲರ್ನಲ್ಲಿದೆ ಅದರಲ್ಲಿ PRP ಇರುತ್ತಂತ ಇಲ್ಲ. 20 ml ತೊಗೊಂಡ್ರೆ 3 ml ನಮಗೆ ಪ್ಲೇಟ್ಲೆಟ್ಸ್ ಸಿಗುತ್ತೆ. ಆ ಪ್ಲೇಟ್ಲೆಟ್ಸು ಕರೆಕ್ಟಾಗಿ ಜಾಗದಲ್ಲಿ ಹೋಗಿ ಸೇರಬೇಕು. ಸೊ ಬ್ಲೈಂಡಾಗಿ ನೀವು ಹಾಕಿದ್ರೂ ಆ ರಿಸಲ್ಟ್ಸ್ ನಿಮಗೆ ಬರಲ್ಲ. ಸೊ ಅದು ಹಾಕಿದ್ರೆ ಏನಾಗುತ್ತೆ, PRP ಒಂದು ಬಲೂನ್ ಥರ ಹೋದ ತಕ್ಷಣ ಬರ್ಸ್ಟ್ ಆಗುತ್ತೆ, ಅದರಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ ರಿಲೀಸ್ ಆಗುತ್ತೆ. ಒಂದು ಹಳೆ ನೋವು ಇರುತ್ತಲ್ಲ, ಸೊ ಬಾಡಿ ಮೈಂಡು ಬ್ರೈನ್ ಇರುತ್ತಲ್ಲ, ಇಟ್ಸ್ ಫರ್ಗಾಟನ್, ಮರ್ತೋಗಿದೆ ಅದು ಆ ಜಾಗದಲ್ಲಿ ಪೇನ್ ಇದೆ ಅಂತ. ಒಂದು ಅದು ರಿಮೈಂಡರ್ ಕಾಲ್ ಥರ ನಾಕ್ ಮಾಡ್ತಾ ಇರೋದು. ಸೆಕೆಂಡು ಆ ಲೋಕಲೈಸ್ಡ್ ಏರಿಯಾ ಏನೇನು ಡ್ಯಾಮೇಜ್ ಆಗಿದೆ ಈ ಪ್ಲೇಟ್ಲೆಟ್ಸ್ ರಿಪೇರ್ ಮಾಡಿಸುತ್ತೆ. ಓಕೆ, ರೇಡಿಯೋ ಫ್ರೀಕ್ವೆನ್ಸಿ ಬಗ್ಗೆ ಹೇಳೋದಾದರೆ ಏನು ಹಂಗಂದ್ರೆ? ಹೌದು, ರೇಡಿಯೋ ಫ್ರೀಕ್ವೆನ್ಸಿ ಅಂದರೆ ಫಸ್ಟು ಯಾವ ಜಾಗದಲ್ಲಿ ಪೇನ್ ಬರ್ತಾ ಇದೆ ಅದು ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಜಾಯಿಂಟ್ಸ್ ಇದೆ, ಫ್ಯಾಸೆಟ್ ಜಾಯಿಂಟ್ ಅಂತ ಹೇಳ್ತೀವಿ. ಈ ಫ್ಯಾಸೆಟ್ ಜಾಯಿಂಟ್ ಹತ್ರ ಫಸ್ಟ್ ಇಂಜೆಕ್ಷನ್ ಕೊಟ್ಟು ನೋಡ್ತೀವಿ. ಪೇಷಂಟ್ಗೆ ಅಟ್ಲೀಸ್ಟ್ ಒಂದು 60 to 70% ರಿಲೀಫ್ ಆಗ್ತಾಯಿದೆ ಅಂದರೆ ಅದೇ ಜಾಗದಲ್ಲಿ ಒಂದು ಪೇನ್ ಇರಬೇಕಂದ್ರೆ ಆ ನೋವು ಮೇಲೆ ಬ್ರೈನ್ಗೆ ಹೋಗಬೇಕು. ಆ ಬ್ರೈನ್ಗೆ ಹೋಗ್ತಾ ಇದೆ ಅಂದರೆ ಆ ಒಂದು ನರಯಿಂದನೇ ಹೋಗ್ತಾ ಇರೋದು. ಆ ನರ ಹತ್ತಿರದಲ್ಲಿ ಹೋಗಿ ಒಂಚೂರು ಹೀಟ್ ಕೊಡ್ತೀವಿ. ಇದಕ್ಕೆ ಹೆಸರು ರೇಡಿಯೋ ಫ್ರೀಕ್ವೆನ್ಸಿ. ಹೀಟ್ ಕೊಡ್ತೀವಿ ಅಂದರೆ ದೊಡ್ಡ ಸೂಜಿ ಏನಿಲ್ಲ, ನಾರ್ಮಲ್ ಸಣ್ಣ ಸೂಜಿ. ನೀವು ನಾರ್ಮಲಿ ಹೋಗ್ಬಿಟ್ಟು ಇಂಜೆಕ್ಷನ್ ಏನು ತೊಗೊಳ್ತೀರಾ ಅದಕ್ಕಿಂತ ಸಣ್ಣ ಸೂಜಿ ಇರುತ್ತೆ. ಸೊ ಆ ಜಾಗದಲ್ಲಿ ಹೋಗ್ಬಿಟ್ಟು ಕರೆಕ್ಟಾಗಿ ಲೊಕೇಟ್ ಮಾಡಿ, ಮಷೀನ್ ಇರುತ್ತೆ ಅದರಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಪೇಷಂಟ್ ಚೆಕ್ ಮಾಡಿಬಿಟ್ಟು ಸ್ವಲ್ಪ ಹೀಟ್ ಕೊಟ್ಬಿಟ್ಟು ಬರ್ತೀವಿ. ಅವಾಗ ಏನಾಗುತ್ತೆ, ವಯರ್ ನೀವು ಡಿಸ್ಕನೆಕ್ಟ್ ಮಾಡಿದ್ರೆ ಲೈಟ್ ಆನ್ ಆಗಲ್ಲ ಅಲ್ಲ, ಸ್ವಿಚ್ ಆನ್ ಆಗ್ತಾಯಿದೆ ಅಂದ್ರೂ ಲೈಟ್ ಆನ್ ಆಗಲ್ಲ. ಇಟ್ ಈಸ್ ದಟ್ ಕಾನ್ಸೆಪ್ಟ್ ಓನ್ಲಿ. ರೇಡಿಯೋ ಫ್ರೀಕ್ವೆನ್ಸಿ
ಬರೀ ಇಲ್ಲಂತ ಇಲ್ಲ. ನಿಮಗೆ ಟ್ರೈಜೆಮಿನಲ್ ನ್ಯೂರಾಲಜಿ ಅಂತ ಕೇಳಿರ್ತೀರ, ಅಂದರೆ ಫೇಸು ಸಿವಿಯರ್ ಬರ್ನಿಂಗ್ ಸೆನ್ಸೇಷನು, ಪೇಯ್ನು, ಕರೆಂಟ್ ಶಾಕ್ ಹೊಡೆದಂಗೆ ಇರುತ್ತೆ. ನಾರ್ಮಲಿ ಹೇಳಬೇಕಂದ್ರೆ ಸಲ್ಮಾನ್ ಖಾನ್ಗಿತ್ತು ಅದು. ಸೊ ದ್ಯಾಟ್ ಸಿವಿಯರ್ ಪೇಯ್ನ್ ಇರುತ್ತೆ. ಸೊ ಫೇಶಿಯಲ್ ಪೇಯ್ನ್ ಸುಸೈಡಸ್ ಡಿಸೀಸ್ ಅಂತಲೂ ಹೇಳ್ತೀವಿ. ಸೊ ಆ ಜಾಗದಲ್ಲಿ ಸ್ಕಲ್ ಹತ್ರ ಹೋಗ್ಬಿಟ್ಟು ಆ ಜಾಗದಲ್ಲಿ ಸ್ಟಿಮ್ಯುಲೇಟ್ ಮಾಡಿ ಬ್ರೈನ್ ಹತ್ತಿರದಲ್ಲಿ ಹೋಗಿ ಮಾಡ್ತೀವಿ. ಇಲ್ಲ ಅಂದರೆ ಬೇರೆ ಆಪ್ಷನ್ ಪೇಷಂಟ್ ಹತ್ರ ಇರೋದು ಬರೀ ಓಪನ್ ಮಾಡಿ ಬ್ರೈನ್ ಸರ್ಜರಿನೇ ಮಾಡಿಸ್ಬೇಕು ಅವರು. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಡಾಕ್ಟರ್, ನಾವು ಬ್ಯಾಕ್ ಪೇನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳೋದಾದ್ರೆ ಹೇಗಿರುತ್ತೆ, ಜೊತೆಗೆ ಎಷ್ಟು ದಿನದ ಟ್ರೀಟ್ಮೆಂಟ್ ಇದು, ಟ್ರೀಟ್ಮೆಂಟ್ನ ನಂತರದಲ್ಲಿ ನಾರ್ಮಲ್ ಆಗಿ ಇರಬಹುದಾ, ಹೇಗೆ? ಪೇಷಂಟ್ಸ್ ನಮ್ಮ ಹತ್ರ ಬರ್ತಾರಲ್ಲ, ಡಿಫ್ರೆಂಟ್ ಏಜ್ ಗ್ರೂಪ್ಸ್ನಲ್ಲಿ ಬರ್ತಾರೆ. ಸೊ ಇನ್ನೊಂದು ವಿಷಯ ಏನಂದರೆ BP, ಶುಗರ್, ಹಾರ್ಟು ಯಾವ ಥರ ಪ್ರಾಬ್ಲಮ್ ಇದೆ, ಜಸ್ಟ್ ಲೈಕ್ ಎನಿ ಸರ್ಜಿಕಲ್ ಥಿಂಗ್ ಅದೆಲ್ಲ ರೂಲ್ ಔಟ್ ಮಾಡ್ತೀವಿ. ಯಂಗ್ ಪೇಷಂಟ್ಸ್ ಇದ್ದರೆ ಸಿವಿಯರಿಟಿ ಆಫ್ ಪೇಯ್ನ್ ಎಲ್ಲ ನೋಡಿಬಿಟ್ಟು ಅದ ಪ್ರಕಾರ ನಮ್ಮ ಟ್ರೀಟ್ಮೆಂಟ್ಸ್ ನಾವು ಡಿಸೈಡ್ ಮಾಡ್ತೀವಿ. ಎಲ್ಲ ಟ್ರೀಟ್ಮೆಂಟ್ಸ್ ನಮ್ಮ ಪ್ರೊಸೀಜರ್ ರೂಮ್ನಲ್ಲಿ ಮಾಡ್ತೀವಿ. ಅದಕ್ಕೆ 2 ರೀಸನ್ಸ್ ಇದೆ. ಒಂದು, ಸ್ಟೆರೈಲ್ ಎನ್ವೈರನ್ಮೆಂಟ್ ಇರುತ್ತೆ. ಪೇಷಂಟು ಅವ್ರು ಡ್ರೆಸ್ ಚೇಂಜ್ ಮಾಡ್ತಾರೆ, ನಾವು ಡ್ರೆಸ್ ಚೇಂಜ್ ಮಾಡ್ತೀವಿ. ಸ್ಟೆರೈಲ್ ಎನ್ವೈರನ್ಮೆಂಟ್ ಅಂದರೆ ಇನ್ಫೆಕ್ಷನ್ ಚಾನ್ಸಸ್ ತುಂಬ ಕಡಿಮೆ ಆಗಿಬಿಡುತ್ತೆ ಅದರಲ್ಲಿ. ಸೆಕೆಂಡ್ ಥಿಂಗ್, ದೊಡ್ಡ ಮಷೀನ್ಸ್ ಎಲ್ಲ ಇರೋದು ನಮ್ಮ ಪ್ರೊಸೀಜರ್ ರೂಮ್ನಲ್ಲೇ ಇರುತ್ತೆ. ಎಕ್ಸ್ರೇ ಮೂಲಕ ನಾವು ಆ್ಯಕ್ಚುಲಿ ಸ್ಪೈನ್ಗೆ ಹೇಳಬೇಕಂದ್ರೆ ತುಂಬ ಎಕ್ಸ್ರೇದಲ್ಲಿ ನೋಡಿಬಿಟ್ಟು ಇಂಜೆಕ್ಷನ್ಸ್ ಕೊಡ್ತೀವಿ. ಎಕ್ಸ್ರೇದಲ್ಲಿ ಬೇಸಿಕ್ ಏನಿರುತ್ತೆ ಅಂದರೆ ನಿಮಗೆ ಬರೀ ಮೂಳೆ ಕಾಣಿಸುತ್ತೆ. ಸೊ ಒಂದು MRI ರಿಪೋರ್ಟ್ ಪ್ರಕಾರ ಕೋರಿಲೇಟ್ ಮಾಡ್ತೀವಿ ಯಾವ ಜಾಗದಲ್ಲಿ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ಲಂಬಾರ್ ಲೆವೆಲ್ ಅಂದರೆ ಅಲ್ಲಿ ಒಂದು ಮೂಳೆ ಲಂಬಾರ್ L1, L2, L3, L4, L5 ಈ ಥರ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಕಾಮನ್ ಏನಂದರೆ ಆ ಫೌಂಡೇಶನ್ ಲಾಸ್ಟ್ L4, 5, L5, S1 ಅಂತ ಹೇಳ್ತೀವಿ, ಆ ಜಾಗದಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ರೈಟ್ ಸೈಡ್ ಇದೆಯಾ, ಲೆಫ್ಟ್ ಸೈಡ್ ಇದೆಯಾ, ಇಲ್ಲ ಮಧ್ಯದಲ್ಲಿದೆ, ಇದು MRI ನಮಗೆ ಇನ್ಸೈಟ್ ಸಿಗುತ್ತೆ ಅದರಲ್ಲಿ. ಸೊ ಆ ಜಾಗದಲ್ಲಿ ಸೂಜಿ ನಾವು ಎಕ್ಸ್ರೇ ಮೂಲಕ ಹಾಕ್ತೀವಿ. ಸೂಜಿ ಹಾಕಿ ಅಲ್ಲಿ ಡೈ ಥರ ಕೊಡ್ತೀವಿ. ಕಾರ್ಡಿಯಾಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ನಿಮ್ಮ ಸ್ಟೆಂಟಿಂಗ್ ಎಲ್ಲ ಮಾಡ್ತಾರಲ್ಲ, ಈ ಪ್ರೊಸೀಜರ್ಸ್ ಎಲ್ಲ ಆಲ್ಮೋಸ್ಟ್ ಅದಕ್ಕೆ ಸಿಮಿಲರು. ಸ್ಟೆಂಟಿಂಗ್ ಎಲ್ಲ ಮಾಡ್ತಾ ಇರೋದು ಅವ್ರು ಸರ್ಜನ್ ಇಲ್ಲ, ಅವರು ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಅದೇ ಥರ ನಾವು ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ಸು. ಸೊ ಸೂಜಿ ಹಾಕಿ ಅಲ್ಲಿ ಸ್ವಲ್ಪ ಡೈ ಕೊಟ್ಟರೆ ನೀಟಾಗಿ ಜಾಗ ಗೊತ್ತಾಗುತ್ತೆ. ಸೇಫ್ಟಿ, ಪ್ರಿಸಿಷನ್ ಎರಡೂ ನಿಮಗೆ ಗೊತ್ತಾಗುತ್ತೆ. ಸೇಫಾಗಿ ನೀವು ಆ ಜಾಗದಲ್ಲಿ ಇಂಜೆಕ್ಷನ್ ಕೊಡ್ಬೋದು. ಸೊ ಒಂದು ಹಾಕಿದ ತಕ್ಷಣ ಪೇಷಂಟ್ಗೆ ರಿಲೀಫ್ ಗೊತ್ತಾಗುತ್ತೆ. ಹಾಕ್ತಾ ಇರೋದಲ್ಲಿ ಬೆನ್ನು, ಸೊಂಟದಲ್ಲಿ. ಪೇಷಂಟ್ಗೆ ಫುಲ್ ಕಾಲದಲ್ಲಿ ಆ ರಿಲೀಫ್ ಸಿಗುತ್ತೆ ಇನಿಷಿಯಲಿ, ಯಾಕಂದರೆ ಅದರಲ್ಲಿ ಲೋಕಲ್ ಅನಸ್ಥೆಟಿಕ್ಕು ಇರುತ್ತೆ ನಿಮಗೆ ಒಂಚೂರು. ಅದಾದಮೇಲೆ 1 hour ಆ ಥರ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಪೇಷಂಟ್ ಮನೆಗೆ ಹೋಗ್ಬೋದು. ಅವತ್ತು ಒಂದು ದಿವಸ ಅವ್ರು ರೆಸ್ಟ್ ತೊಗೊಂಡು 1-2 days ಆದಮೇಲೆ ಫಿಸಿಯೋಗೆಲ್ಲ ಕರಿತೀವಿ. ಯಾಕಂದರೆ ಇನ್ಸ್ಟೆಬಿಲಿಟಿ ತುಂಬಾ ಕಾಮನ್ನು. ಇನ್ಸ್ಟೆಬಿಲಿಟಿ ಅಂದರೆ 2 ಮೂಳೆ, ಅದು ಬೆನ್ನಲ್ಲಿರಲಿ, ಭುಜದಲ್ಲಿರಲಿ, ಇಲ್ಲ ಮಂಡಿದಲ್ಲಿರಲಿ, 2 ಮೂಳೆ ಮಧ್ಯದಲ್ಲಿರೋದು ಲಿಗಮೆಂಟ್ಸ್, ಬೋನ್ ಟು ಬೋನ್ ಕನೆಕ್ಷನ್ಗೆ ನಾವು ಲಿಗಮೆಂಟ್ ಅಂತ ಹೇಳ್ತೀವಿ. ಈ ಸುತ್ತಿ ಇರೋದು ಮಾಂಸ, ಲಿಗಮೆಂಟ್ಸ್, ಟೆಂಡನ್ಸ್ ಎಲ್ಲ ವೀಕ್ ಆಗಿದೆ ಅಂದರೆ ಮಾತ್ರ ಪ್ರಾಬ್ಲಮ್ಸ್ ಬರ್ತಾ ಇರೋದು. ಆ ಪ್ರಾಬ್ಲಮ್ಸು ಟೈಟ್ನೆಸ್ ಸಿಗೋಕ್ಕೆ ಈ PRP ಪ್ರೋಲೋಥೆರಪಿನೂ ಮಾಡ್ಬೋದು. ಸೊ ಪೇಷಂಟ್ಸ್ಗೆ ಕಂಪ್ಲೀಟ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಬರ್ದು ಕೊಡ್ತೀವಿ, ಆ ಪ್ಯಾಂಫ್ಲೆಟ್ಸ್ನಲ್ಲಿ ಇರುತ್ತೆ. ಆ್ಯಂಡ್ ಫಿಸಿಯೋಥೆರಪಿ ಟ್ರೈನಿಂಗ್, ಸುತ್ತಿರೋದು ಮಾಂಸ ನೀವು ಸ್ವಲ್ಪ ಸ್ಟ್ರಾಂಗ್ ಮಾಡಿಕೊಂಡ್ರೆ ನಿಮ್ಮ ಫರ್ದರ್ ಪ್ರಾಬ್ಲಮ್ ಬರೋದು ತುಂಬ ರೇರ್ ಆಗಿಬಿಡುತ್ತೆ ಅದು. ಸೊ ಆ್ಯಂಡ್ ಲಾಂಜಿವಿಟಿ ಆಫ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಸೆಲೆಕ್ಟೆಡ್ ಪೇಷಂಟ್ಸ್ಗೆ ನಾವು ಹೇಗೆ ಮಾಡಬೇಕು, ಏನು ಮಾಡಬೇಕಂತ ನೀಟಾಗಿ ಹೇಳ್ಕೊಡ್ತೀವಿ. ಓಕೆ, ಅಂದರೆ ಟ್ರೀಟ್ಮೆಂಟ್ನ ನಂತರದಲ್ಲಿ ನಾರ್ಮಲ್ ಆಗೇ ಇರ್ಬೋದು, ಏನು ಸಮಸ್ಯೆ ಕಾಣಿಸ್ಕೊಳ್ಳಲ್ಲ ಹಂಗಾದ್ರೆ? ಸೂಜಿ ಹಾಕಿರೋ ಜಾಗ 1-2 days ಪೇಯ್ನ್ ಇರ್ಬೋದು. ಸೊ ಅದಕ್ಕೆ ಸ್ವಲ್ಪ ಪೇಯ್ನ್ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಸೊ ಆ ಪೇಯ್ನ್ ಅಷ್ಟೊಂದು ಪೇಷಂಟ್ಗೆ ಏನು ಡೆಫಿನೆಟ್ಲಿ ನಮ್ಮ ಹತ್ರ ಬರ್ತಾ ಇರೋದು ಸ್ಪೈನ್ ಪೇಷಂಟು, ಯಂಗ್ ಪೇಷಂಟ್ ಇದ್ರೂ ತುಂಬ ಪೇಯ್ನ್ ಇರುತ್ತೆ. ಇಫ್ ನೀವು ಕೇಳಿದ್ರೆ ಅವರು ₹1 ₹1 ಅಂತ ಹೇಳ್ತಾರೆ. ಯಾರಾದರೂ 4 ಜನ ಬರಬೇಕು ಅವ್ರ ಜೊತೆ. ಸೊ ಆ ಕಂಡೀಷನ್ ಕಂಪೇರ್ ಮಾಡಿದ್ರೆ ತಕ್ಷಣ ಅವ್ರಿಗೆ 60-70% ಡಿಫ್ರೆನ್ಸ್ ಗೊತ್ತಾಗುತ್ತೆ. ವಿತ್ ಟೈಮ್ ಆಲ್ಸೋ ಇಟ್ ಗೆಟ್ಸ್ ಬೆಟರ್. ಓಕೆ ಡಾಕ್ಟರ್, ಶೋಲ್ಡರ್ ಪೇನ್ ಕೂಡ ಸಾಕಷ್ಟು ಜನರಲ್ಲಿ ಕಂಡು ಬರ್ತಾ ಇದೆ, ಹೇಗೆ ತಮ್ಮಲ್ಲಿ ಚಿಕಿತ್ಸೆ? ಶೋಲ್ಡರ್ ಪೇನು ತುಂಬ ಕಾಮನ್ನು. ಅದು ಮೇನ್ಲಿ ನಿಮಗೆ ಶುಗರ್ ಪೇಷಂಟ್ಸ್ ಇದ್ದರೆ ಫ್ರೋಝನ್ ಶೋಲ್ಡರ್ ಅಂತ ಕೇಳಿರ್ತೀರ. ಅಂದರೆ ಅದು ಜಾಯಿಂಟ್ ಹೇಗಿದೆ ಅಂದರೆ ಇದು ಕಪ್ ಸಾಸರ್ ಥರ ಜಾಯಿಂಟ್, ಬಾಲ್ ಆ್ಯಂಡ್ ಸಾಕೆಟ್ ಥರ ಅಂತ ಹೇಳ್ಬೋದು. ಸೊ ಬಟ್ ಕಂಪ್ಲೀಟ್ ಕ್ಲೋಸ್ಡ್ ಇಲ್ಲ. ಇವಾಗ ಹಿಪ್ಪು, ನಮ್ಮ ಹಿಪ್ ಜಾಯಿಂಟು ಅಷ್ಟು ಮೂವ್ಮೆಂಟ್ ಮಾಡೋಕ್ಕಾಗಲ್ಲ ನಮಗೆ. ಬಟ್ ಭುಜ ಕಂಪ್ಲೀಟಾಗಿ ಮೂವ್ಮೆಂಟ್ ಮಾಡ್ಬೋದು. ಅದು ಒಂದು ಪಾಸಿಟಿವು ಇದೆ, ನೆಗೆಟಿವ್ ಇದೆ. ಯಾಕಂದರೆ ಸುತ್ತಿ ಇರೋದು ಮಾಂಸ ಬಂದು ಅಟ್ಯಾಚ್ ಆಗ್ತಾ ಇದೆಯಲ್ಲ, ಆ ಜಾಗದಲ್ಲಿ ನಿಮಗೆ ಪ್ರಾಬ್ಲಮ್ ಬರ್ಬೋದು. ಸುತ್ತಿ ಒಂದು ಕವಚ ಇರುತ್ತೆ, ಆ ಕವಚ ಟೈಟ್ ಆಗ್ಬೋದು. ಅದೇ ಫ್ರೋಝನ್ ಶೋಲ್ಡರ್. ನಿಮಗೆ ಆ ಮಾಂಸ ಬಂದು ಮೂಳೆಗೆಲ್ಲ ಅಟ್ಯಾಚ್ ಆಗ್ತಾ ಇದೆ, ಆ ಜಾಗದಲ್ಲಿ ಟೆಂಡನ್ ಇಂಜರೀಸು ತುಂಬ ಕಾಮನ್ನು. ಸೊ ಎರಡಕ್ಕೂ ನಾವು ಬೇಸಿಕ್ಲಿ 80% ಆಫ್ ಪ್ರಾಬ್ಲಮ್ಸ್ ಇದರಿಂದಾನೇ ಬರೋದು. ಸೊ ಮುಂಚೆ ಫ್ರೋಝನ್ ಶೋಲ್ಡ್ರಿಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸರ್ಜರಿ, ಅನಸ್ತೀಶಿಯಾ ಕಂಪ್ಲೀಟ್ ಕೊಟ್ಬಿಟ್ಟು ರೊಟೇಟ್ ಮಾಡ್ತಾಯಿದ್ರು. ಅದಾದಮೇಲೆ ಫಿಸಿಯೋಥೆರಪಿ ಕಳಿಸ್ತಾಯಿದ್ರು. ಬಟ್ ಪ್ರೊಸೀಜರ್ ಅದು, ದೊಡ್ಡ ಸರ್ಜರಿ ಅದು. ಬಟ್ ನಮ್ಮ ಹತ್ರ ಸೂಜಿ ಹಾಕಿ ಸ್ವಲ್ಪ ಇಂಜೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಆ ನರ ಹತ್ತಿರದಲ್ಲಿ ಇಂಜೆಕ್ಷನ್ ಕೊಟ್ಬಿಟ್ಟು ರಿಲೀಸ್ ಮಾಡಿಸ್ತೀವಿ ಆ್ಯಂಡ್ ಫಿಸಿಯೋಥೆರಪಿ ಮಾಡಿಸ್ತೀವಿ. ಅದರಲ್ಲಿ ತುಂಬ ಒಳ್ಳೆ
ರಿಸಲ್ಟ್ಸ್ ಇರುತ್ತೆ. ಸೆಕೆಂಡು, ಇವಾಗ ಸ್ಪೋರ್ಟ್ಸ್ ಇಂಜರೀಸ್, ಯಂಗ್ ಪೇಷಂಟ್ ಬಿದ್ದಿರ್ತಾರೆ, ಆಕ್ಸಿಡೆಂಟ್ಸ್, ಈ ಥರ ಪೇಷಂಟ್ಸ್ಗೆ ಸೊ ಯಾವ ಜಾಗದಲ್ಲಿ MRI ಮಾಡಿಸಿ ನೋಡ್ತೀವಿ ಮತ್ತು ನಮ್ಮ ಸ್ಕ್ಯಾನಿಂಗ್ ಎಲ್ಲ ಕಂಪೇರ್ ಮಾಡಿ ನೋಡಿ ಯಾವ ಮಸಲ್ ಮಾಂಸ ಎಫೆಕ್ಟ್ ಆಗಿದೆ ಆ ಮಾಂಸ ಹತ್ತಿರದಲ್ಲಿ ಇಂಜೆಕ್ಷನ್ PRP ಕೊಡ್ತೀವಿ. ಸೊ PRPದಲ್ಲಿ ರಿಸಲ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ಓಕೆ ಡಾಕ್ಟರ್, ಶುಗರ್ BP ಇರುವಂಥವರಿಗೆ ಸ್ವಲ್ಪ ಎಕ್ಸ್ಟ್ರಾ ಕಾಳಜಿ ವಹಿಸಬೇಕಾಗತ್ತೆ. ಅವರಿಗೆ ಚಿಕಿತ್ಸೆ ಹೇಗೆ, ನಾರ್ಮಲಾ ಅಥವಾ ಬೇರೆ ರೀತಿ ಏನಾದರೂ ಎಕ್ಸ್ಟ್ರಾ ಕೇರ್ ತಗೋಬೇಕಾಗತ್ತಾ? ಯಾವ ಪೇಷಂಟ್ ಬಂದ್ರೂ ಫಸ್ಟ್ ಹಿಸ್ಟ್ರಿ ಟೇಕಿಂಗ್ ಅದಕ್ಕೆ ತುಂಬ ಇಂಪಾರ್ಟೆಂಟ್. ಪೇಷಂಟ್ ಜೊತೆ ನೀವು ಕೂತ್ಕೊಂಡು ಮಾತಾಡಬೇಕು. ಅದು ಟೈಮ್ ನೀವು ಕೊಡಲಿಲ್ಲ ಅಂದರೆ ಏನು ಗೊತ್ತಾಗಲ್ಲ. ಬಿಕಾಸ್ ಫಸ್ಟ್ ಹಿಸ್ಟ್ರಿ ಟೇಕಿಂಗ್ ತುಂಬ ಇಂಪಾರ್ಟೆಂಟ್. ನೀವು ಕೇಳಿಲ್ಲ ಅಂದರೆ ಹಾರ್ಟ್ ಇರುತ್ತೆ ಪೇಷಂಟ್ಗೆ, ಅದು ಇಗ್ನೋರ್ ಮಾಡಿರ್ತೀರ. ಸೊ ಹಾರ್ಟ್ ಇದೆ ಅಂದರೆ ಯಾವಾಗ ಸ್ಟೆಂಟಿಂಗ್ ಮಾಡಿಸಿದ್ದಾರೆ, ಯಾವಾಗ ಹಾರ್ಟ್ ಆಪ್ರೇಷನ್ ಆಗಿದೆ, ಯಾವ್ಯಾವ ಟ್ಯಾಬ್ಲೆಟ್ಸ್ ಅವ್ರು ತೊಗೊಳ್ತಾ ಇದ್ದಾರೆ, ಈ ಥರ ಎಲ್ಲ ನಮ್ಗೆ ಗೊತ್ತಾಗಬೇಕು. ಶುಗರ್ ಕಂಟ್ರೋಲ್ನಲ್ಲಿದ್ದರೆ ಡೆಫಿನೆಟ್ಲಿ ಏನು ಪ್ರಾಬ್ಲಮ್ ಇಲ್ಲ. ಶುಗರ್ ಕಂಟ್ರೋಲ್ನಲ್ಲಿಲ್ಲ ಅಂದರೆ ಎಲ್ಲ ಪ್ರಾಬ್ಲಮ್ಸು ಬರ್ಬೋದು. ಸೊ ಶುಗರ್ ಫಸ್ಟ್ ಕಂಟ್ರೋಲ್ ಮಾಡಿಸಿ ಅದಾದಮೇಲೆ ಪ್ರೊಸೀಜರ್ ತೊಗೊಳ್ತೀವಿ. ಬಟ್ ನಮ್ಮ ಹತ್ರ ಬರ್ತಾ ಇರೋದು ಎಲ್ಲ ಪೇಷಂಟ್ಸು ವಯಸ್ಸಾಗಿರುತ್ತೆ, ಹಾರ್ಟ್, ಲಿವರ್, ಕಿಡ್ನಿ ಪ್ರಾಬ್ಲಮ್ಸ್ ಇರುತ್ತೆ. ಅವ್ರು ಆಪ್ರೇಷನ್ ಮಾಡಿಸ್ಬೇಕಂದ್ರೂ ಆಪ್ರೇಷನ್ ಮಾಡ್ಸೋಕ್ಕಾಗಲ್ಲ. ಸೊ ಆ ಥರ ಪೇಷಂಟ್ಸು ತುಂಬ ಜನ ಬರ್ತಾರೆ. ನಾವು ಟ್ರೀಟ್ಮೆಂಟ್ ಮಾಡಿರೋದು ಪೇಷಂಟ್ಸು 94 ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ನಾನು ಹೇಳ್ತಾ ಇರೋದು. ಪ್ರಾಬಬ್ಲಿ 3 ಇಯರ್ಸ್ ಬ್ಯಾಕ್ ಸದಾಶಿವನಗರ ಮಂಡಿ ನೋವು ಅಂತ ಬಂದಿದ್ದರು ಪೇಷಂಟು. ಸೊ 94 ಇಯರ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಬೇಸಿಕ್ ನಮ್ಮ ಟ್ರೀಟ್ಮೆಂಟ್ಸ್ ಇರೋದು ಇಂಜೆಕ್ಷನ್ ಬೇಸ್ಡ್. ಸೊ ಇಂಜೆಕ್ಷನಲ್ಲಿ ನೀವು ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೆ, ಎಷ್ಟು ವಾಸಿ ಮಾಡೋಕ್ಕಾಗುತ್ತೆ, ಆ ಪ್ರಕಾರ ನಾವು ಡೀಲ್ ಮಾಡ್ತೀವಿ ಪೇಷಂಟ್ ಜೊತೆ. ಥ್ಯಾಂಕ್ ಯು ಡಾಕ್ಟರ್, ಸಾಕಷ್ಟು ಮಾಹಿತಿ ನೀಡಿದ್ರಿ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಎಲಿವಿಯೇಟ್ ಪೇನ್ ಮ್ಯಾನೇಜ್ಮೆಂಟ್ ಕ್ಲಿನಿಕ್ ಬೆಂಗಳೂರು ಶಾಖೆಗಳು ಸದಾಶಿವನಗರ, ಇಂದಿರಾನಗರ, ಟಿ ದಾಸರಹಳ್ಳಿ, ಜಯನಗರ. ದೂರವಾಣಿ ಸಂಖ್ಯೆ 8494973146, ಮತ್ತೊಂದು ಸಂಖ್ಯೆ 080236148888. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.